ಮನೆಯಲ್ಲಿ ಇದ್ದರೆ ಚಿನ್ನ ಮತ್ತಷ್ಟು ಯಾಕೆ ಇನ್ನ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವಂತ ವಾಹನ ಬಳಕೆಗೆ ಬ್ರೇಕ್ ಹಾಕಿ ಎಂದ ನಮೋ. ಮನೆಯಲ್ಲಿ ಚಿನ್ನ ಇದ್ರೆ ಇನ್ನು ಮತ್ತಷ್ಟು ಯಾಕೆ ಅನ್ನುವಂತ ಪರಿಸ್ಥಿತಿ ಇತ್ತ ಸ್ವಂತ ವಾಹನ ಬಳಕೆಗೆ ಬ್ರೇಕ್ ಹಾಕಿ ಅಂತ ನಮೋ ಹೇಳ್ತಾರೆ. ಪ್ರಧಾನಿಯ ಮೋದಿ ಮಾತುಗಳಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬಳಕೆ ನಿಯಂತ್ರಣ ಒಳ್ಳೆಯದೇ, ಆದ್ರೆ ಮೋದಿಯವರೇ ನೀವೇ ಟೂರ್ ಕಡಿಮೆ ಮಾಡಿ. ಮೋದಿ ನಿಮ್ಮ ವಿದೇಶಿ ಟೂರ್ ಇಂದ ಕೋಟಿ ಕೋಟಿ ಖರ್ಚಾಗ್ತಾ ಇದೆ. ಮೋದಿ ಕರೆಗೆ ಮೈಸೂರು ನಿವಾಸಿ ಬಾಲಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಭಾಷಣ ಮಾಡಿ ಚಿನ್ನ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆಟ್ರೋಲ್ ಡೀಸೆಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಟ್ಟಿದ್ರು. ಅವರ ಒಂದು ಹೇಳಿಕೆಗಳಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಎಸ್, ಪ್ರಧಾನಿಯವರು ಹೇಳಿದ್ದು ಕರೆಕ್ಟು ಅಂತ ಒಪ್ಕೊಳ್ಳೋರು ಒಂದ್ ಕಡೆ ಇದ್ರೆ, ಇಲ್ಲ ಹೇಗೆ ಅದು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ, ದಿನಚರಿಯಲ್ಲಿ ದಿನನಿತ್ಯದ ಕೆಲಸದ ಓಡಾಟದಲ್ಲಿ ನಮ್ಗೆ ಆ ರೀತಿಯಾಗಿ ಖರ್ಚು ಆಗೇ ಆಗುತ್ತೆ, ಆಪ್ಷನ್ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ. ಮೈಸೂರು ನಿವಾಸಿ ಬಾಲಕೃಷ್ಣ ಸಹಿತ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಚಿನ್ನದ ವಿಚಾರಕ್ಕೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಚಿನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡಿ 1 ವರ್ಷ ಅಂತ. ಇನ್ನು ಪೆಟ್ರೋಲ್ ಡೀಸೆಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯಮಿತವಾಗಿ ಬಳಕೆ ಮಾಡಿ, ಬೇಕಾಬಿಟ್ಟಿ ಬಳಕೆ ಮಾಡುವಂಥದ್ದು ಬೇಡ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬಳಕೆ ಮಾಡಿ ಅನ್ನುವಂಥದ್ದನ್ನ ಹೇಳಿದ್ರು. ಇದಕ್ಕೆ ಮೋದಿ ನೀವು ವಿದೇಶಿ ಟೂರ್ ಮಾಡ್ತೀರಾ, ಕೋಟಿ ಕೋಟಿ ಖರ್ಚಾಗುತ್ತೆ, ಅದನ್ನೆಲ್ಲ ಯಾರು ಹೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರು ನಿವಾಸಿ ಬಾಲಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಒಪ್ಕೊಳ್ಳೋರು ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ ವಿರೋಧ ಮಾಡೋರು ಒಂದ್ ಕಡೆ ಇದ್ದಾರೆ. ಇವ್ರು ಹೇಳಿದ ತಕ್ಷಣ ಅದನ್ನ ನಿಯಂತ್ರಣ ಮಾಡ್ಬಿಡಕ್ಕಾಗುತ್ತಾ ಅನ್ನುವಂಥದ್ದು ಮತ್ತೊಂದು ಕಡೆ. ಪೆಟ್ರೋಲ್ ಡೀಸೆಲ್ ಕೆಲವರು ಎಷ್ಟೋ ಜನ ಓಡಾಟ ಮಾಡುವಂತ ಪರಿಸ್ಥಿತಿ ಇರುತ್ತೆ, ಇನ್ನು ಆಪ್ಷನ್ಸೇ ಇರಲ್ಲ. ಓಲಾ, ಊಬರ್, ಕ್ಯಾಬ್, ಇನ್ನು ಅದನ್ನ ಹೊರತುಪಡಿಸಿ ದಿನನಿತ್ಯ ಆಫೀಸ್ಗಳಿಗೆ ಓಡಾಟವನ್ನು ನಡೆಸುವಂತವ್ರು ಇರ್ತಾರೆ. ಈ ರೀತಿಯಾಗಿ ಒಂಥರ ಥಿಂಕ್ ಮಾಡೋರು ಇದ್ರೆ, ಮತ್ತೊಂದು ರೀತಿಯಲ್ಲಿ ಓಡಾಟ ಇರುತ್ತೆ, ಅದರಲ್ಲೇ ನಿಯಮಿತವಾಗಿ ಯಾವ ರೀತಿಯಾಗಿ ಬಳಕೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಇಲ್ಲದೆ, ವಾಹನ ಇಲ್ಲದೆ ಇಲ್ಲಿ ಓಡಾಟ ನಡೆಸುವುದಕ್ಕೆ ಅಸಾಧ್ಯ. ಇವಾಗಿನ ದಿನಮಾನಗಳಲ್ಲಿ ಬೇಕೇ ಬೇಕು. ಆಫೀಸ್ಗೆ ಅಂತ ಇರುತ್ತೆ, ಬೇರೆಡೆ ಸಂಚಾರ ಮಾಡಬೇಕು ಅಂತ ಇರುತ್ತೆ, ಎಮರ್ಜೆನ್ಸಿಗಳಂತ ಇರುತ್ತೆ, ಬೇಕೇ ಬೇಕು. ಅದು ಹೇಗೆ ಸಾಧ್ಯ ಅನ್ನುವಂಥದ್ದು ಮತ್ತೊಂದು ಕಡೆ ವಾದ. ಕರ್ನಾಟಕಕ್ಕೆ ಪ್ರಧಾನಿಯವರು ಬಂದಾಗ ಯಾರು ಕೂಡ ಚಿನ್ನ ಹೆಚ್ಚಿಗೆ ಖರೀದಿ ಮಾಡಬೇಡಿ ಅಂತ ಹೇಳಿದರು. ಅದರಂತೆಯೇ ಕೆಲವರು ಏನಾಗಿದೆ ಅಂದರೆ, ನೆನ್ನೆ ಇದ್ದಕ್ಕಿದ್ದಂಗೆ ಶೇರ್ ಮಾರ್ಕೆಟಲ್ಲಿ ಚಿನ್ನದ ಇದು ಬೆಲೆ ಕುಸಿತ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿಯವ್ರ ಹೇಳಿಕೆಯಿಂದ. ನಾನು ಅವರು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಚಿನ್ನ ತಗೊಳ್ಳೋ ಬಗ್ಗೆ ಯೋಚನೆಕ್ಕಿಂತ ಚಿನ್ನ ಮಾರಾಟ ಮಾಡಿದ್ರೆ ಅವ್ನು ಬಂಡವಾಳ ಹಾಕಿ ತಂದಿರ್ತಾನಲ್ಲ ಅವ್ನ ಬಗ್ಗೆ ಯೋಚನೆ ಮಾಡಬೇಕು. ಅವನು ಸುಮಾರು ಇಲ್ಲ ಅದು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿರ್ತಾನೆ. ಒಂದು ದೊಡ್ಡದೊಂದು ಚಿನ್ನದ ಅಂಗಡಿ ಇಡಬೇಕು ಅಂದರೆ ಒಂದು 50-60 ಜನ ಉದ್ಯೋಗ ಇರಬೇಕು. ಅಂಥದ್ದು ಒಂದು ಜಿಲ್ಲೆಯಾಗಲಿ, ಒಂದು ರಾಜ್ಯದಲ್ಲಾಗಲಿ, ಇಲ್ಲ ದೇಶದಾಗಲಿ ಲಕ್ಷಾಂತರ ಜನ ದುಡಿತಿದ್ದಾರೆ. ಅವ್ರ ಕಥೆನೂ ನೋಡಬೇಕು. ನೀವು ಅದು ಪರ್ಯಾಯವಾಗಿ ಏನಾರು ಒಂದು ಮಾಡಬೇಕು. ಮತ್ತು ಇವತ್ತು ಇಂಧನ ಇದು ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗ್ತದೆ, ಅದು ಕಮ್ಮಿ ಬಳಸಿ ಅಂತ ಹೇಳ್ತಾ ಇದ್ರಿ. ಅದು ನೀವು ಹೇಳಿರೋದು ಸರಿ, ಆದರೆ ಅದು ಪರ್ಯಾಯವಾಗಿ ನಾವು ಈ ಎಲೆಕ್ಟ್ರಿಕಲ್ ಬೈಕ್ಗಳಾಗಿರ್ಬೋದು ಮತ್ತು ಎಲೆಕ್ಟ್ರಿಕಲ್ ಮೋಟ್ರ್ಗಳಾಗಿರ್ಬೋದು, ಮತ್ತು ನೀವು ಟ್ರಾನ್ಸ್ಪೋರ್ಟ್ ಏನು ಮಾಡ್ತಾ ಇದ್ದೀರಿ ಅದಕ್ಕೂ ಎಲೆಕ್ಟ್ರಿಕಲಲ್ಲಿ ಉಪಯೋಗಿಸುವಂಥ ಕೆಲಸಗಳು ಮಾಡಬೇಕು. ಭಾರಿ ವಾಹನಗಳು ಸಹ ಎಲೆಕ್ಟ್ರಿಕಲ್ ಆಗಬೇಕು. ಹಾಗಾದಾಗ ಮಾತ್ರ ಎಲ್ಲೋ ಒಂದು ಕಡೆ ನಾವು ವಿದೇಶಿಕದಲ್ಲಿ ನಾವು ಕೈ ಚಾಚೋದು ತಪ್ಪಾಗುತ್ತೆ. ಮತ್ತು CNG ಮತ್ತು ಸೋಲಾರ್ ಬಳಕೆ ಹೆಚ್ಚಾಗಬೇಕು. ಇವತ್ತು ಸೋಲಾರ್ ಬಳಕೆ ಹೆಚ್ಚಿಗೆ ಮಾಡ್ತಾ ಇಲ್ಲ. ಸುಮಾರು ಇದ್ದವ್ರು ಮಾತ್ರ ಮಾಡ್ತಾ ಇದ್ದಾರೆ. ನೀವು ಅದೊಂದು ಸ್ಕೀಮ್ ತಂದು ಬಡವನು ಸಹ ಸೋಲಾರ್ ಯೂಸ್ ಮಾಡಿದ್ರೆ ಸಿಲಿಂಡ್ರನ್ನು ಸ್ವಲ್ಪ ಕಮ್ಮಿ ಆಗುತ್ತೆ. ಇಂಥ ದೃಷ್ಟಿಯಲ್ಲಿ ತಾವು ಮಾತಾಡಬೇಕು. ಎಲ್ಲೋ ಒಂದು ಕಡೆ ತಾವು ಒಂದೇ ಒಂದು ದೃಷ್ಟಿಯಿಂದ ಮಾತಾಡೋದ್ರಿಂದ ಸುಮಾರು ಹೊಡೆತಗಳು ಬಿದ್ದಿದೆ. ತಾವು ಮಾತಾಡಬೇಕು, ಯೋಚನೆ ಮಾತಾಡಬೇಕು. ತಾವು MP ಗಳಾಗಲಿ, MLA ಗಳಾಗಲಿ ಅವ್ರುಗಳ ಟೂರ್ಗಳನ್ನ ನೀವು ಕಮ್ಮಿ ಮಾಡಬೇಕು. ತಮ್ಮ ಟೂರು ಸಹ ಕಮ್ಮಿ ಮಾಡಬೇಕು. ತಾವು ಎಲ್ಲೋ ವಿದೇಶಕ್ಕೆ ಹೋಗ್ತೀರಿ, ಕೋಟ್ಯಾಂತರ ರೂಪಾಯಿ ಅಲ್ಲಿ ವೆಚ್ಚ ಆಗುತ್ತೆ. ನಿಮಗೆ ಬಾಡಿ ಗಾರ್ಡ್ಸ್ ಎಲ್ಲ ಅದರಿಂದ ತುಂಬ ವೆಚ್ಚ ಆಗ್ತಾಯಿದೆ. ಮತ್ತು ನಿಮ್ಮ ಸಚಿವರಾಗಿರೋ ಯಾವುದೇ ಆಗಿರ್ಬೋದು, ಅವ್ರು ಬಂದು ಸಹ ಅವ್ರಿಗೂ ಅದೇ ರೀತಿ ಆಗ್ತಾಯಿದೆ. ಅದನ್ನೆಲ್ಲ ವೆಚ್ಚ ಮಾಡಿದ್ದು ಮನ್ ಕಿ ಬಾತ್ ಏನಿದೆ ಅದನ್ನೇ ಮುಂದುವರಿಸಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ವರ್ಕ್ ಫ್ರಮ್ ಹೋಮ್ ಮಾಡಿ ಎಂದ ಪ್ರಧಾನಿಗೆ ಮಾತಲ್ಲೇ ಚಾಟಿ ಮಾಡ್ತಾ ಇದ್ದಾರೆ ಜನ. ಪ್ರಧಾನಮಂತ್ರಿಗಳು ವರ್ಕ್ ಫ್ರಮ್ ಹೋಮ್ ಅಂತಿದ್ದಾರೆ. ಐಟಿ ಅವರೇನೋ ಮನೆಯಲ್ಲಿಯೇ ಕೆಲಸ ಮಾಡಬಹುದು, ಆದ್ರೆ ತರಕಾರಿ ಮಾರೋನು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗುತ್ತಾ? ಪ್ರಧಾನಿ ಮೋದಿ ಅವರದ್ದು ಬರೀ ಇದೇ ಆಗೋಯ್ತು. ಅಧಿಕಾರಕ್ಕೆ ಬಂದಾಗ ಕೊಟ್ಟ ಭರವಸೆ ಪೈಕಿ ಒಂದನ್ನು ಈಡೇರಿಸಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ಮೈಸೂರು ಮಹೇಶ್ ಕೆಂಡಾಮಂಡಲ. ಪ್ರಧಾನಿ ಮೋದಿ ಹೇಳಿದ್ರಲ್ಲಿ ಯಾವ ತಪ್ಪಿದೆ ಹೇಳಿ ಅಂತ ಮತ್ತೊಬ್ರು ಹೇಳ್ತಾರೆ. ಪ್ರಧಾನಿ ಮೋದಿ ಅವರ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ತಾರೆ. ಯುದ್ಧದ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ಗೆ ಅಭಾವವಿದೆ, ಹಾಗಾಗಿ ಹೇಳಿದ್ದಾರೆ. ಯುದ್ಧದ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ಗೆ ಅಭಾವವಿರುವಂತಹ ಕಾರಣದಿಂದಾಗಿ ಪ್ರಧಾನಿ ಅವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಮೋದಿಯ ಸಪ್ತ ಸೂತ್ರ ಸಮರ್ಥಿಸಿದ ಮೈಸೂರು ನಟರಾಜ್. ಒಂದ್ ಕಡೆ ಪರ, ಮತ್ತೊಂದ್ ಕಡೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಪ್ರಧಾನಿ ಮೋದಿ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ? ಇವಾಗಿನ ದಿನಮಾನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಹೆಚ್ಚಾಗಿದೆ, ನೋಡ್ತಾ ಇದ್ದೀವಿ. ಬೇರೆ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ, ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ. ಅದರಿಂದ ಪೆಟ್ರೋಲ್ ಡೀಸೆಲ್ನ ಅಭಾವ ಆಗ್ತಾ ಇದೆ ನಮ್ಮ ದೇಶದ ಮೇಲೆ. ಹಾಗಾಗಿ ಮಿತವ್ಯಯವಾಗಿ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ ಅಂತ ಮೈಸೂರು ನಟರಾಜ್ ಸಮರ್ಥಿಸಿಕೊಂಡಿದ್ದಾರೆ. ಗೊತ್ತಾಗ್ತಲ್ಲ. ಈ ದೇಶದಲ್ಲಿ ಯಾರೂ ಚಿನ್ನ ಖರೀದಿ ಮಾಡಬೇಡಿ, ಮತ್ತು ಯಾರೂ ಜಾಸ್ತಿ ಗಾಡೀಲಿ ಓಡಾಡಬೇಡಿ, ಪೆಟ್ರೋಲ್ ಡೀಸೆಲ್ನ ಕಮ್ಮಿ ಹಾಕಿಸ್ಕೊಳ್ಳಿ, ಮತ್ತು ಮನೆಯಿಂದ ಯಾರೂ ಜಾಸ್ತಿ ಹೊರಗಡೆ ಬರಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದ್ದಾರೆ. ನಿಜಾಲು ಇದು ಆಶ್ಚರ್ಯ ಥರ ಅಂತ ವಿಷಯ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಲ್ಲ ನನಗೆ. ದೇಶದಲ್ಲಿ ಆರ್ಥಿಕ ಸ್ಥಿತಿನ ಸಂಕಟ ಸಿಗಾಕೊಂಡಿದೆಯಾ, ಇಲ್ಲ ಏನಾಗ್ತಿದೆ ಅಂತ ನರೇಂದ್ರ ಮೋದಿಯವರು ಓಪನಾಗಿ ಹೇಳಬೇಕು. ಇವ್ರು ಅದನ್ನು ಬಿಟ್ಬಿಟ್ಟು ಈ ಥರ ಬಂದು ಜನಸಾಮಾನ್ಯರಿಗೆ ನೀವು ಈ ಥರ ಮಾಡಿ ಹಿಂಗಿರಿ ಅಂತಂದರೆ ಏನಿದೆ ಅರ್ಥ ಅನ್ನೋದೇ ಗೊತ್ತಾಗ್ತಲ್ಲ. ಈ ದೇಶದ ಜನತೆನ ನರೇಂದ್ರ ಮೋದಿಯವ್ರು ಏನು ಅಂದ್ಕೊಂಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಲ್ಲ. ಏನಕ್ಕೆ ಅಂದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಇವತ್ತು ವಿದ್ಯಾವಂತರಾಗಿದ್ದಾರೆ. ದೇಶದಲ್ಲಿ ಏನು ನಡೀತಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅಂತ ನೀವು ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ನೀವು ಈ ದೇಶದಲ್ಲಿ ಅಧಿಕಾರ ಹಿಡಿಬೇಕಾದ್ರೆ ನಾವೇನೇನು ಮಾಡ್ತೀವಿ, ಏನೇನು ತರ್ತೀನಿ ಅಂತ ನೀವು ಹೇಳಿದರೆ ಅದನ್ನು ಇದುವರೆಗೂ ಒಂದೂ ಕೂಡ ಮಾಡಿಲ್ಲ ನೀವು. ಅದರಲ್ಲಿ ಬೇರೆ ವಿಶ್ವಗುರು ಅಂತ ಬೇರೆ ಹೇಳ್ಕೊಂಡಿದ್ದೀರ. ಆಮೇಲೆ ನೋಡಿದ್ರೆ ನೀವು ಹೊರಗಡೆ ಬರಬೇಡಿ ಅಂತೀರಿ, ಗಾಡೀಲಿ ತಿರುಗಾಡಬೇಡಿ ಅಂತೀರಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತೀರಿ. ವರ್ಕ್ ಫ್ರಮ್ ಹೋಮ್ ಯಾರಿಗೆ ಮಾಡಬೇಕು? ಐಟಿ ಕಂಪ್ನಿಯವ್ರಿಗೆ ಮಾಡಿದ್ರೆ ಸರಿ. ತರಕಾರಿ ಮಾರೋರು ಎಲ್ಲಿ ಹೋಗ್ಬೇಕು? ಪಂಚರ್ ಅಂಗಡಿ ಹಾಕೋನು ಎಲ್ಲಿ ಹೋಗ್ಬೇಕು? ಹಂಗೆ ಮನೇಲೆ ಕೂತ್ಕೊಂಡು ಪಂಚರ್ ಹಾಕೋಕ್ಕಾಯ್ತದ? ತರಕಾರಿ ಮಾರೋನು ಮನೇಲೆ ಕೂತ್ಕೊಂಡು ತರಕಾರಿ ಮಾಡೋಕ್ಕಾಗುತ್ತಾ? ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ನನಗಂತೂ. ಈ BJP ಸರ್ಕಾರ, ಕೇಂದ್ರ ಸರ್ಕಾರ ಅಂತೂ ನಮ್ಮ ದೇಶನ ಫುಲ್ಲು ನಿರ್ನಾಮ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ದೇಶದ ಜನತೆ ಈಗಲೇ ಎಚ್ಚೆತ್ಕೋಬೇಕು. ಇಲ್ಲಿ ಏನು ನಡೀತಾ ಇದೆ ಅನ್ನೋದ ಕೂಲಂಕುಷವಾಗಿ ನರೇಂದ್ರ ಮೋದಿ ಅವ್ರು ಹೇಳಬೇಕು. ಎಲ್ಲೋ ನಡೀತಿರೋ ಯುದ್ಧಕ್ಕೆ ನಮಗೆ ದೇಶದಲ್ಲಿ ಈ ಥರ ಸಮಸ್ಯೆ ಆಗಿದೆ, ಉದ್ಭವ ಆಗಿದೆ ಅಂತಂದರೆ ನೀವು ವಿಶ್ವಗುರು ಇದ್ರೆಲ್ಲ ಮಾತಾಡಿ, ಏನು ಸಮಸ್ಯೆ ಅಂತ ಹೇಳಿ, ಯುದ್ಧ ನಿಲ್ಲಿಸೋಂಥ ಕೆಲಸ ಮಾಡಿ. ಯಾಕೆ ಮಾಡ್ತಲ್ಲ ನೀವು? ಅದು ಮುಗ್ಬಿಟ್ಟು ನೀವು ನಮ್ಮ ದೇಶದ ಜನತೆಗೆ ಯಾಕೆ ಇಷ್ಟೊಂದು ಸಂಕಟಕ್ಕೆ ಸಿಲಿಸ್ತಾ ಇದ್ದೀರಿ? ನೀವು ಬಡವರೆಲ್ಲ ಎಲ್ಲೋಗ್ಬೇಕಂಗಾದ್ರೆ? ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿರೋದು ಒಂದು ಥರದಲ್ಲಿ ಒಳ್ಳೆಯದೇ. ಡೀಸೆಲ್ ಪೆಟ್ರೋಲ್ ಯಾಕೆ ಸಿಗಲ್ಲ ಅಂದರೆ ವಿದೇಶದಲ್ಲಿ ಈಗ ಇಸ್ರೇಲು ಮತ್ತು ಅಮೇರಿಕ ಯುದ್ಧ ನಡೀತಾ ಇದೆ. ಅದರಿಂದ ಆ ಕಡೆಯಿಂದ ಬರ್ತಕ್ಕಂಥ ಡೀಸೆಲ್ ಪೆಟ್ರೋಲು ಕಡಿಮೆ. ಅದರಿಂದ ಇಲ್ಲಿರ್ತಕ್ಕಂಥದ್ರಲ್ಲೇ ಮೇಂಟೈನ್ ಮಾಡಬೇಕು, ಇರೋದ್ರಲ್ಲೇ ಮೇಂಟೈನ್ ಮಾಡಬೇಕು. ಅದರಿಂದ ಅವರು ಚಿನ್ನ ಬೆಳ್ಳಿ ಒಂದು ಕಡೆ ಇರಲಿ, ಮನೆಯಲ್ಲೇ ಇರಲಿ, ಇರೋದೆಲ್ಲ ಬಳಸ್ಕೊಂಡು ಬದುಕಿ, ಅದ್ರ ಬದಲಿಗೆ ಡೀಸೆಲ್ ಉಳಿತಾಯ ಮಾಡಿದ್ರೆ ಬಸ್ಗಳಲ್ಲಿ ಪ್ರಯಾಣ ಜಾಸ್ತಿ ಬೆಳೆಸಿ ಅಂತ ಹೇಳಿರೋದು ಭಾಳ ಒಳ್ಳೆಯ ಕೆಲಸನೇ ಅವ್ರು ಹೇಳಿರೋದು. ಮೋದಿ ಅವರು ಹೇಳಿರೋದು 100% ಸತ್ಯ.